ನಮಸ್ಕಾರ ಎಲ್ಲರಿಗೂ. ಆರ್ಬಿಟ್ ಸಂಸ್ಥೆ ಹುಮ್ನಾಬಾದ್ ಮತ್ತು ಸೇವಾ ಸಂಗಮ ಸಂಸ್ಥೆ ಕಲಬುರಗಿಯ ವಾರದ ನ್ಯೂಸ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫೆಬ್ರವರಿ 3ರಂದು ಹುಮ್ನಾಬಾದ್ ನಗರದ ನಗರೇಶ್ವರ ಪ್ರೌಢಶಾಲೆಯ ಮಕ್ಕಳಿಗೆ ಆರ್ಬಿಟ್ ಸಂಸ್ಥೆಯ ವತಿಯಿಂದ ಕ್ಯಾನ್ಸರ್ ರೋಗದ ಕುರಿತು ಅರಿವು ಮೂಡಿಸಲಾಯಿತು. ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ನವಜೀವನ ಕಾರ್ಯಕ್ರಮದ ಕಾರ್ಯಕರ್ತರಾದ ಕಂಠಿ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿದರು. ಕ್ಯಾನ್ಸರ್ ರೋಗವು ಒಂದು ಮಾರಕ ರೋಗ. ಇಂದಿನ ದಿನ ಯುವಕರು ದುಶ್ಚಟಗಳಿಂದ ಬಲಿಯಾಗಿ ತಮ್ಮ ಜೀವನವನ್ನು ಕ್ಯಾನ್ಸರ್ ರೋಗಕ್ಕೆ ಬಲಿಯಾಗುತ್ತಿದ್ದಾರೆ. ದುಶ್ಚಟಗಳಿಂದ ದೂರ ಇರುವ ಮೂಲಕ ಕ್ಯಾನ್ಸರ್ ರೋಗದಿಂದ ಮುಕ್ತಿ ಪಡೆಯಬಹುದು ಎಂದು ಮಾಹಿತಿ ನೀಡಿದರು. ಹುಮ್ನಾಬಾದ್ ತಾಲೂಕಿನ ಮೋಳ್ಕೆರೆ ಗ್ರಾಮದ ಸೇವಂತಿ ವಿಕಲಚೇತನರ ಸಂಘದ ಸಭೆಯು ಮಾಡಲಾಯಿತು. ಸಂಘದಿಂದ ಸರ್ಕಾರಿ ಸೌಲಭ್ಯಗಳು ಪಡೆದುಕೊಳ್ಳಬೇಕೆಂದು ಸಭೆಯಲ್ಲಿ ಮಾಹಿತಿ ನೀಡಿದರು. ಆಯುಷ್ಮಾನ್ ಕಾರ್ಡ್, ಜಾಬ್ ಕಾರ್ಡ್, ಪ್ಯಾನ್ ಕಾರ್ಡ್, ಇ-ಶ್ರಮ್ ಕಾರ್ಡ್, ರೇಷನ್ ಕಾರ್ಡ್ ಹೊಸದಾಗಿ ಮಾಡಿಸಿಕೊಳ್ಳಲು ಮತ್ತು ತಿದ್ದುಪಡಿ ಇದ್ದರೆ ಅದನ್ನು ಸರಿಪಡಿಸಿಕೊಳ್ಳಿರಿ ಎಂದು ಸಭೆಯಲ್ಲಿ ಮಾಹಿತಿ ನೀಡಿದರು. ಆರ್ಬಿಟ್ ಸಂಸ್ಥೆಯಿಂದ ನವಜೀವನ ಕಾರ್ಯಕ್ರಮದ ಆಪ್ತ ಸಮಾಲೋಚಕರಾದ ಶ್ರೀ ರವಿ ಮತ್ತು ಕಾರ್ಯಕರ್ತೆ ಶ್ರೀಮತಿ ಮಹಾದೇವಿ ಉಪಸ್ಥಿತರಿದ್ದರು. ಬೀದರ್ ತಾಲೂಕಿನ ಜನವಾಡ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆರ್ಬಿಟ್ ಸಂಸ್ಥೆ ಹಾಗೂ ನವಜೀವನ ಲಿವ್ ಲವ್ ಲಾವ್ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ಆರ್ಬಿಟ್ ಸಂಸ್ಥೆಯ ಕಾರ್ಯಕರ್ತರಾದ ಶ್ರೀ ಆನಂದ್ ಪತ್ತೆ ಹಚ್ಚಿದ 10 ಮಾನಸಿಕ ಅಸ್ವಸ್ಥರನ್ನು ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದಡಿಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡುವಲ್ಲಿ ಸಹಕರಿಸಿದರು. ಮಾತ್ರೆಗಳನ್ನು ಪ್ರತಿದಿನ ತಪ್ಪದೇ ಸೇವಿಸುವಂತೆ ನೋಡಿಕೊಳ್ಳಬೇಕೆಂದು ಕುಟುಂಬದ ಸದಸ್ಯರಿಗೆ ಮಾಹಿತಿಯನ್ನು ತಿಳಿಸಿದರು. ಕಮಲ್ನಗರ್ ತಾಲೂಕಿನ ತಪ್ಶಾಳ್ ಗ್ರಾಮದಲ್ಲಿ ಗ್ರಾಮಸ್ಥರನ್ನು ಲಿವ್ ಲವ್ ಲಾವ್ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ಸಂಪನ್ಮೂಲ ವ್ಯಕ್ತಿಯಾದ ಕುಮಾರಿ ಸಂಗೀತಾ ಮಾನಸಿಕ ಅಸ್ವಸ್ಥತೆಯ ಬಗ್ಗೆ ಗ್ರಾಮಸ್ಥರಲ್ಲಿ ಜಾಗೃತಿ ಮೂಡಿಸಿದರು. ದೈಹಿಕವಾಗಿ ಮತ್ತು ಸಾಮಾಜಿಕವಾಗಿ ಶಾರೀರಿಕವಾಗಿ ಚೆನ್ನಾಗಿರುವುದೇ ಪರಿಪೂರ್ಣ ಆರೋಗ್ಯ. ಮಾನಸಿಕ ಕಾಯಿಲೆಯ ಲಕ್ಷಣಗಳು ಭಯ, ಆತಂಕ, ಖಿನ್ನತೆ ಇತ್ಯಾದಿ ಇಂತಹ ಲಕ್ಷಣಗಳಿದ್ದರೆ ಮನೋವೈದ್ಯರ ಬಳಿ ಚಿಕಿತ್ಸೆ ನೀಡುವುದರ ಮೂಲಕ ಗುಣಪಡಿಸಬಹುದು ಎಂದು ತಿಳಿಸಿದರು. ಸಮುದಾಯದಲ್ಲಿ ಮಾನಸಿಕ ಅಸ್ವಸ್ಥರು ಕಂಡುಬಂದರೆ ಅವರನ್ನು ನಿರ್ಲಕ್ಷಿಸದೆ ಸಹಾಯ ಮಾಡುವ ಭಾವನೆ ನಿಮ್ಮದಾಗಬೇಕು ಎಂದು ತಿಳಿಸಿದರು. ಫೆಬ್ರವರಿ 4ರಂದು ಔರಾ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರ್ಬಿಟ್ ಸಂಸ್ಥೆ ಹಾಗೂ ನವಜೀವನ ಲಿವ್ ಲವ್ ಲಾವ್ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ಆರ್ಬಿಟ್ ಸಂಸ್ಥೆಯ ಕಾರ್ಯಕರ್ತರಾದ ಶ್ರೀ ರಫೀಕ್, ಸುಖು, ಖುಷಿ, ಸಂಗೀತಾ, ಯೋಹಾನ್ ರವರು ಪತ್ತೆ ಹಚ್ಚಿದ 60 ಮಾನಸಿಕ ಅಸ್ವಸ್ಥರನ್ನು ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದಡಿಯಲ್ಲಿ ಉಚಿತವಾಗಿ ಚಿಕಿತ್ಸೆ ಮತ್ತು ಮಾತ್ರೆಗಳನ್ನು ಕೊಡಿಸಿದರು. ಉಚಿತ ಚಿಕಿತ್ಸೆ ಪಡೆಯಲು ಸಹಕರಿಸಿದ ಆರ್ಬಿಟ್ ಸಂಸ್ಥೆಯ ಸಿಬ್ಬಂದಿ ವರ್ಗದವರಿಗೆ ಫಲಾನುಭವಿಗಳು ಧನ್ಯವಾದಗಳು ಸಲ್ಲಿಸಿದ್ದಾರೆ. ಚುಡಗುಪ್ಪ ತಾಲೂಕಿನ ವಡ್ಡನ್ಕೆರೆ ಗ್ರಾಮದಲ್ಲಿ ಮಹಾಸಂಘದ ಮಹಿಳೆಯರಿಗೆ ಮಹಿಳಾ ಸಬಲೀಕರಣ ಯೋಜನೆಯ ಕಾರ್ಯಕರ್ತೆ ಶ್ರೀಮತಿ ಅಮಿತಾ ಸಂವಿಧಾನಿಕ ಹಕ್ಕುಗಳ ಕುರಿತು ತರಬೇತಿಯನ್ನು ಹಮ್ಮಿಕೊಂಡಿದ್ದರು. ಶ್ರೀಮತಿ ನಿರ್ಮಲಾ ಮಹಿಳಾ ಸಬಲೀಕರಣ ಯೋಜನೆಯ ಸಂಯೋಜಕರು ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ್ದು, ಸಂವಿಧಾನವು ಒದಗಿಸಿರುವ ವಿಶೇಷ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ತಿಳಿಸಿಕೊಟ್ಟರು. ಸರ್ಕಾರದಿಂದ ಸಿಗುವಂತಹ ಎಲ್ಲ ರೀತಿಯ ಸೌಲಭ್ಯಗಳನ್ನು ಪಡೆದುಕೊಳ್ಳುವ ಹಕ್ಕಿದೆ. ಸಮಸ್ಯೆಗಳಿದ್ದಾಗ ಧ್ವನಿ ಎತ್ತಿ ನಿಂತು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕೆಂದು ತಿಳಿಸಿದರು. ಹುಮ್ನಾಬಾದ್ ಪಟ್ಟಣದ ಶಿವಪುರ ಗಲ್ಲಿಯಲ್ಲಿ ಆರ್ಬಿಟ್ ಸಂಸ್ಥೆ ಮಹಿಳಾ ಸಬಲೀಕರಣ ಯೋಜನೆಯ ಕಾರ್ಯಕರ್ತರಾದ ಶ್ರೀಮತಿ ಸವಿತಾ ಭಾಗ್ಯವಂತಿ ಸಂಘದ ಮಹಿಳೆಯರಿಗೆ ಸಂಘಟನೆ ಮತ್ತು ನಾಯಕತ್ವದ ಕುರಿತು ಹಾಡಿನ ಮೂಲಕ ಜಾಗೃತಿಯನ್ನು ಮೂಡಿಸಿದರು. ಮಹಿಳೆಯರು ಸಂಘದ ಸಂಘಟನೆಗಳ ಮೂಲಕ ಜನರೊಂದಿಗೆ ಸೇರಿ ಚರ್ಚೆ ವಿನಿಮಯ ಮಾಡುವುದರಿಂದ ಅನೇಕ ವಿಷಯಗಳು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಈ ಸಭೆಯಲ್ಲಿ ತಿಳಿಸಿದರು. ಹುಮ್ನಾಬಾದ್ ತಾಲೂಕಿನ ಹಣ್ಕುಣಿ ಗ್ರಾಮದಲ್ಲಿ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಯೋಜನೆಯ ಅಡಿಯಲ್ಲಿ ವಿಶ್ವ ಕ್ಯಾನ್ಸರ್ ದಿನಾಚರಣೆ ಅಂಗವಾಗಿ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕ್ಯಾನ್ಸರ್ ಎಂದರೇನು, ಕ್ಯಾನ್ಸರ್ಗೆ ನಿರ್ದಿಷ್ಟ ಕಾರಣಗಳೇನು, ಕ್ಯಾನ್ಸರ್ನ ಪ್ರಮುಖ ವಿಧಗಳು ಯಾವುವು, ಕ್ಯಾನ್ಸರ್ನ ಪ್ರಮುಖ ಲಕ್ಷಣಗಳು, ಕ್ಯಾನ್ಸರ್ಗೆ ಸಂಬಂಧಪಟ್ಟಂತಹ ಅನೇಕ ವಿಚಾರಗಳನ್ನು ಕಾರ್ಯಕ್ರಮದಲ್ಲಿ ತಿಳಿಸಲಾಯಿತು. ಸ್ತ್ರೀಯರಿಗೆ ಸಂಬಂಧಪಟ್ಟ ಸ್ತನ ಕ್ಯಾನ್ಸರ್ ಮತ್ತು ಗರ್ಭಕಂಠದ ಕ್ಯಾನ್ಸರ್ ಮಾಹಿತಿ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಒಟ್ಟು 20 ಮಹಿಳೆಯರು ಉಪಸ್ಥಿತರಿದ್ದರು. ಹುಮ್ನಾಬಾದ್ ತಾಲೂಕಿನ ಆರ್ಬಿಟ್ ಸಂಸ್ಥೆಯ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣದ ಕಾರ್ಯಕರ್ತೆ ಶ್ರೀಮತಿ ಕವಿತಾ ಬೆಳವಣಿಗೆಯಿಂದ ಕುಂಠಿತ ಮಕ್ಕಳಿಗೆ ಸ್ಕ್ರೀನಿಂಗ್ ಮಾಡುವುದರ ಮೂಲಕ ಮಕ್ಕಳಲ್ಲಿನ ವಿಕಲತೆಯನ್ನು ಕಂಡುಹಿಡಿಯಲು ಪ್ರಯತ್ನಪಟ್ಟರು. ರಾಜೇಶ್ವರ್ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಕಾರ್ಯಕರ್ತೆ ಶ್ರೀಮತಿ ಸಿದ್ದಮ್ಮರವರ ಸಹಾಯದಿಂದ 30 ಮಕ್ಕಳಿಗೆ ತೂಕ, ಎತ್ತರ, ತಲೆ, ತೋಳಿನ ಸುತ್ತಳತೆ ಮಾಡಲಾಯಿತು. ಫೆಬ್ರವರಿ 5ರಂದು ಚುಡಗುಪ್ಪ ತಾಲೂಕಿನ ಮನ್ನೆಕೆಳಿ ಗ್ರಾಮದಲ್ಲಿ ಸಂಘ ಮಹಾಸಂಘದ ನಾಯಕತ್ವ ಕುರಿತು ಮಹಿಳೆಯರಿಗೆ ಶ್ರೀಮತಿ ಅಮಿತಾ ರವರು ತರಬೇತಿಯನ್ನು ಹಮ್ಮಿಕೊಂಡಿದ್ದರು. ಶ್ರೀಮತಿ ನಿರ್ಮಲಾ ಮಹಿಳಾ ಸಬಲೀಕರಣ ಯೋಜನೆಯ ಸಂಯೋಜಕರು ಸಂಪನ್ಮೂಲ ವ್ಯಕ್ತಿಗಾಗಿ ಆಗಮಿಸಿದ್ದರು. ನಾಯಕರಾಗುವುದು ಎಂದರೆ ಜವಾಬ್ದಾರಿ ತೆಗೆದುಕೊಳ್ಳುವುದು ಮಾತ್ರವಲ್ಲ, ಇತರರ ಸಾಧನೆಗೂ ಸಹಕರಿಸುವುದು. ತಂಡದಲ್ಲಿ ನಾಯಕರಾಗುವಾಗ ಬೇರೆಯವರಿಗೆ ಸ್ಪಂದನೆ ನೀಡುವಂತರಾಗಬೇಕು ಎಂದು ತಿಳಿಸುತ್ತಾ ನಾಯಕರಲ್ಲಿ ಇರಬೇಕಾದ ಗುಣಲಕ್ಷಣಗಳ ಬಗ್ಗೆ ತಿಳಿಸಿದರು. ಮುಂಬರುವ ಚುನಾವಣೆಯ ಒಳ್ಳೆಯ ನಾಯಕರನ್ನು ಆರಿಸಿ ಸ್ಪರ್ಧಿಸಿ ಜಯಗಳಿಸುವಂತೆ ಮಾಡಬೇಕೆಂದು ನಿರ್ಧರಿಸಿದರು.
ಸಿಡುಗುಪ್ಪ ತಾಲೂಕಿನ ಬೆಳಕೆರೆ ಗ್ರಾಮದಲ್ಲಿ ಮಲ್ಲಿಗೆ ಮಹಾಸಂಘದ ಸಭೆಯನ್ನು ಮಾಡಲಾಯಿತು. ಸಭೆಯಲ್ಲಿ ಶ್ರೀಮತಿ ರೀಟಾ, ಮಹಿಳಾ ಸಬಲೀಕರಣ ಯೋಜನೆಯ ಕಾರ್ಯಕರ್ತರು ಸಭೆಯಲ್ಲಿ ನಾಯಕತ್ವದ ಕುರಿತು ಮಾತನಾಡಿದರು. ಸಂಘದ ಸಮಸ್ಯೆಗಳನ್ನು ಬಗೆಹರಿಸುವುದರೊಂದಿಗೆ ಹಳ್ಳಿಯ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ನಾಯಕತ್ವವನ್ನು ವಹಿಸಿ ಬಗೆಹರಿಸಿಕೊಳ್ಳುವಲ್ಲಿ ಮುಂದಾಗಬೇಕೆಂದು ಮಹಿಳೆಯರಿಗೆ ತಿಳಿಸಿದರು. ಮುಂಬರುವ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಲು ಹುರಿದುಂಬಿಸಲಾಯಿತು. ಫೆಬ್ರವರಿ 7ರಂದು ಹುಮ್ನಾಬಾದ್ ತಾಲೂಕಿನ ಹುಣಸನಾಳ್ ಮತ್ತು ಗೌಡವಾಡಿ ಗ್ರಾಮದಲ್ಲಿ 7 ಬೆಳವಣಿಗೆಯಲ್ಲಿ ಕುಂಠಿತ ಹೊಂದಿರುವ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ನೀಡಲಾಯಿತು. ಪೌಷ್ಟಿಕ ಆಹಾರವನ್ನು ತಯಾರು ಮಾಡಲು ಯಾವ ಧಾನ್ಯಗಳ ಬಳಕೆ ಮಾಡಲಾಗಿದೆ, ಪೌಷ್ಟಿಕ ಆಹಾರವನ್ನು ಯಾವ ರೀತಿಯಾಗಿ ಮಿಶ್ರಣ ಮಾಡಿ ಮಕ್ಕಳಿಗೆ ಕೊಡಬೇಕು ಅನ್ನೋದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣದ ಕಾರ್ಯಕ್ರಮದ ಕಾರ್ಯಕರ್ತ ಶ್ರೀ ಸೂರ್ಯಕಾಂತ್ ತಾಯಂದರಿಗೆ ಮಾಹಿತಿ ನೀಡಿದರು. ಸೇವಾ ಸಂಗಮ ಸಂಸ್ಥೆಯ ಕಾರ್ಯಕ್ರಮಗಳ ವಾರದ ಮುಖ್ಯಾಂಶಗಳು. ಫೆಬ್ರವರಿ 4ರಂದು ಸೇವಾ ಸಂಗಮ ಸಂಸ್ಥೆ ಹಾಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಯೋಜನೆಯ ಅಡಿಯಲ್ಲಿ ಕಲಬುರಗಿ ನಗರ ಎಂಎಸ್ಕೆ ಮಿಲ್ ಏರಿಯಾದಲ್ಲಿ 0ರಿಂದ 6 ವರ್ಷದೊಳಗಿನ ಬೆಳವಣಿಗೆಯಲ್ಲಿ ಕುಂಠಿತ ಇರುವ ಮಕ್ಕಳ ಪಾಲಕರಿಗೆ ತರಬೇತಿಯನ್ನು ಆಯೋಜಿಸಿದ್ದರು. ನ್ಯೂನತೆಯನ್ನು ಹೇಗೆ ಗುರುತಿಸಬೇಕು ಮತ್ತು ಗುರುತಿಸಿದ ಮಕ್ಕಳನ್ನು ಹೇಗೆ ಚಟುವಟಿಕೆ ಮಾಡಿ ಅವರಲ್ಲಿರುವ ನ್ಯೂನತೆಯನ್ನು ತೀವ್ರತೆಯನ್ನು ಕಡಿಮೆ ಮಾಡಬಹುದು ಎಂದು ಶ್ರೀಮತಿ ಶಿವಕಾಂತ ಮಾಹಿತಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಿಸ್ಟರ್ ನಿರ್ಮಲಾ, ಕುಮಾರಿ ಮಾಲಾಶ್ರೀ ಉಪಸ್ಥಿತರಿದ್ದರು. ಫೆಬ್ರವರಿ 6ರಂದು ಸೇವಾ ಸಂಗಮ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ಕಲಬುರಗಿ ನಗರದ ಇಂದಿರಾನಗರದಲ್ಲಿ ಸಂಜೆ ಕಲಿಕಾ ಕೇಂದ್ರದ ಮಕ್ಕಳ ಪಾಲಕರ ಸಭೆ ಮಾಡಲಾಯಿತು. ಮಕ್ಕಳ ಬೌದ್ಧಿಕ ಮಾನಸಿಕ ಬೆಳವಣಿಗೆ ಆಗುವುದು ಮನೆಯಲ್ಲಿಯೇ, ಆದ್ದರಿಂದ ಮಕ್ಕಳಿಗೆ ಉತ್ತಮವಾದ ಪರಿಸರ ನಿರ್ಮಾಣ ಮಾಡಬೇಕು, ಮಕ್ಕಳಿಗೆ ಉತ್ತಮವಾದ ಸಾಮಾಜಿಕ ಮೌಲ್ಯಗಳ ಬಗ್ಗೆ ತಿಳುವಳಿಕೆ ನೀಡಬೇಕೆಂದು ಸಂಸ್ಥೆಯ ಕಾರ್ಯಕರ್ತ ಶ್ರೀ ಚಂದ್ರಕಾಂತ್ ಪಾಲಕರಿಗೆ ಮಾಹಿತಿ ತಿಳಿಸಿದರು. ಫೆಬ್ರವರಿ 7ರಂದು ಕಲಬುರಗಿ ನಗರ ಪೊಲೀಸ್ ಕಾಲೋನಿಯಲ್ಲಿ ಆರೋಗ್ಯಕರ ಜೀವನಕ್ಕಾಗಿ ಪೌಷ್ಟಿಕ ಆಹಾರ ಸೇವನೆಯ ಮಹತ್ವದ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಸೇವಾ ಸಂಗಮ ಸಂಸ್ಥೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಯಿತು. ತಾಯಂದಿರನ್ನು ಉದ್ದೇಶಿಸಿ ಕುಮಾರಿ ಅನಿತಾ ಮಾತನಾಡುತ್ತಾ, ಪೌಷ್ಟಿಕ ಆಹಾರ ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರಿಗೆ ಅವಶ್ಯಕತೆಯಾದ ಆಹಾರವಾಗಿದೆ. ಮಹಿಳೆಯರು ಪ್ರತಿದಿನ ಆಹಾರ ಪದ್ಧತಿಯಲ್ಲಿ ಕಬ್ಬಿಣ ಅಂಶದ ರಕ್ತದ ಬೆಳವಣಿಗೆಗಾಗಿ ಹಸಿರು ತರಕಾರಿ, ಮೊಳೆಕಾಳು, ಬೇಳೆಕಾಳು ಸೇವಿಸುವಂತೆ ಆಗಬೇಕು. ಈ ಕಾರ್ಯಕ್ರಮದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯಾದ ಶ್ರೀಮತಿ ಗೌರಮ್ಮ, ಕುಮಾರಿ ಅನಿತಾ ಪಾಲಕರು ಭಾಗವಹಿಸಿದರು. ನಮಸ್ಕಾರಗಳು. ಆರ್ಬಿಟ್ ಮತ್ತು ಸೇವಾ ಸಂಗಮ ಸಮಾಜ ಸೇವೆ ಸಂಸ್ಥೆ ಆಯೋಜಿಸಿದ್ದ ಕ್ಯಾನ್ಸರ್ ಡೊನೇಷನ್ ಕೂಪನ್ ಲಕ್ಕಿ ಡ್ರಾ ನಾವು ಪರಮಾನದೊಂದಿಗೆ ಪ್ರಾರಂಭಿಸುತ್ತಿದ್ದೇವೆ. ಈ ಡ್ರಾ ಕಾರ್ಯಕ್ರಮವು ಕ್ಯಾನ್ಸರ್ ರೋಗಿಗಳಿಗೆ ಅಗತ್ಯವಾದ ಆರ್ಥಿಕ ನೆರವನ್ನು ಒದಗಿಸುವ ಒಂದು ಪ್ರಯತ್ನವಾಗಿದೆ. ಡ್ರಾ ಸಂಖ್ಯೆ ಪರಿಚಯ. ಈ ಕ್ಷಣದಿಂದ ನಿಮಗೆ ನಿಮ್ಮ ಲಕ್ಕಿ ಡ್ರಾ ಸಂಖ್ಯೆಗಳನ್ನು ಪ್ರಕಟಿಸಲಾಗುತ್ತಿದೆ. ದಯವಿಟ್ಟು ನೀವು ಖರೀದಿಸಿದ ಕೂಪನ್ ಸಂಖ್ಯೆಯನ್ನು ಪರಿಶೀಲಿಸಿ. ಈ ಕೂಪನ್ ಸಂಖ್ಯೆ ನೀವು ಬಹುಮಾನಗಳನ್ನು ಗೆಲ್ಲುವ ಅವಕಾಶವನ್ನು ಸೂಚಿಸುತ್ತದೆ ಮತ್ತು ಅದು ನಿಮ್ಮ ಭಾಗ್ಯವಂತಿಕೆಯನ್ನು ಪ್ರತಿನಿಧಿಸುತ್ತದೆ. ಆರ್ಬಿಟ್ ಸಂಸ್ಥೆಯು ಕಳೆದ 30 ವರ್ಷಗಳಿಂದ ಬಡವರ ಸೇವೆಗೆ ತೊಡಗಿಕೊಂಡು ಕಷ್ಟದಲ್ಲಿರುವಂತಹ ಅನೇಕ ಜನರಿಗೆ ಸಹಾಯ ಮಾಡುತ್ತಾ ಬಂದಿದೆ. ಈ ಸಂದರ್ಭದಲ್ಲಿ ಇಂದು ವಿಶ್ವ ಕ್ಯಾನ್ಸರ್ ದಿನಾಚರಣೆಯನ್ನು ಆಚರಿಸುತ್ತಿರುವಾಗ ಕ್ಯಾನ್ಸರ್ ರೋಗಕ್ಕೆ ಒಳಗಾದ ಎಲ್ಲರಿಗೋಸ್ಕರ ನಾವು ದುಃಖಿಸುತ್ತೇವೆ. ದೇವರು ಅವರಿಗೆ ಬೇಗನೆ ಆರೋಗ್ಯವನ್ನು ದಯಪಾಲಿಸಲೆಂದು ನಾವು ಬೇಡುತ್ತೇವೆ. ಮದರ್ ತೆರೆಸರವರು ಬಡವರ ಸೇವೆಯನ್ನು ಮಾಡಿದರು. ಅದೇ ರೀತಿ ಆರ್ಬಿಟ್ ಸಂಸ್ಥೆ ಕೂಡ ಈ ಬೀದರ್ ಜಿಲ್ಲೆಯಲ್ಲಿ ಇರುವಂಥ ಎಲ್ಲ ಬಡವರಿಗೋಸ್ಕರ ಸೇವೆಯನ್ನು ನೀಡುತ್ತಾ ಬಂದಿದೆ. ಕ್ಯಾನ್ಸರ್ ರೋಗಿಗಳ ಸಹಾಯಕ್ಕೋಸ್ಕರ ಇಂದು ನಾವು ಡೊನೇಷನ್ ಕೂಪನ್ನ ಡ್ರಾವನ್ನು ಮಾಡಲಿದ್ದೇವೆ. ಈ ಸಂದರ್ಭದಲ್ಲಿ ಇಲ್ಲಿರುವ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಡೊನೇಷನ್ ಕೂಪನ್ನ ತೆಗೆಯುವ ಮುಖಾಂತರ ಸಹಾಯ ಮಾಡಿದ ಎಲ್ಲ ನಮ್ಮ ಬಂಧು ಮಿತ್ರರಿಗೆ ನಾನು ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಈ ಹಣದ ಮುಖಾಂತರ ಅನೇಕ ರೋಗಿಗಳಿಗೆ ಸಹಾಯವಾಗಲಿದೆ. ಅದರಿಂದ ಇಲ್ಲಿ ಈಗ ಈ ಡ್ರಾವನ್ನು ನಾವು ನಡೆಸಲಿದ್ದೇವೆ. 5ನೇ ಬಹುಮಾನದ ಲಕ್ಕಿ ಡ್ರಾ ನಡೆಯುತ್ತೆ. ನಮ್ಮಲ್ಲಿರುವ ಜಾಕ್ಸನ್ ಅವರು ಈ ಕೂಪನ್ನ ಲಕ್ಕಿ ಡ್ರಾವನ್ನು
11,365. ಈಗ ನಾಲ್ಕನೆಯ ಬಹುಮಾನವನ್ನು ನಮ್ಮ ಮಧ್ಯೆ ಇರುವ ಈ ಫಸ್ಟ್ ಕ್ಯಾನ್ಸರ್ ಪ್ರೋಗ್ರಾಮ್ನ ಸಂಯೋಜಕರಾದ ಯೋನ್ವಾಲಿ ಸರ್ ಅವರು ಈಗ ಕೂಪನ್ ಅನ್ನು ಡ್ರಾ ಮಾಡಲಿದ್ದಾರೆ. ಕೂಪನ್ ನಂಬರ್ 4044 4044. ಈಗ ನಾವು ಮೂರನೆಯ ಬಹುಮಾನದ ಲಕ್ಕಿ ಪರ್ಸನ್ ಡ್ರಾ ಅನ್ನು ನಡೆಸಲಿದ್ದಾರೆ. ನಮ್ಮ ಮಧ್ಯೆ ಸಿಸ್ಟರ್ ಯಜ್ಞರ್ ಅವರಿದ್ದಾರೆ. ಅವರು ಈ ಲಕ್ಕಿ ಕೂಪನ್ ಅನ್ನು ತೆಗೆಯಲಿದ್ದಾರೆ. ನಂಬರ್ 14763 14,763. ಎರಡನೆಯ ಬಹುಮಾನವನ್ನು ನಮ್ಮ ಮಧ್ಯೆಯಿರುವ ಜಾಕ್ಸನ್ ಅವರು ಈ ಕೂಪನ್ ಅನ್ನು ಲಕ್ಕಿ ಕೂಪನ್ ಅನ್ನು ಡ್ರಾ ಮಾಡಲಿದ್ದಾರೆ. ಸೊ ಲಕ್ಕಿ ಕೂಪನ್ ನಂಬರ್ 15,671 15,671. ನಾವು ಮೊದಲ ಬಹುಮಾನದ ಲಕ್ಕಿ ಡ್ರಾ ನಂಬರ್ ಅನ್ನು ತೆಗೆದಿದ್ದೇವೆ. ಕೂಪನ್ ನಂಬರ್ 5295 5295.